ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಬಿಟ್ ಟಾಕ್. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಆಲೋಕೆ ಮತ್ತೆ ರಾಹುಲ್ ಡಿಟ್ ಅವ್ರ ನಡುವೆ ನಡೀತಾ ಇರುವಂತಹ ಇದೊಂದೇನು ವಾಕ್ ಸಮರ ಅನ್ನೋದೇ ಇದೆ. ಇಬ್ರು ಏನ್ ಸಾಂಗ್ ಗಳಲ್ಲಿ ಯಾವಾಗ್ಲೂ ಕಚ್ಚಾಡ್ತಾ ಇರ್ತಾರೆ. ಸೊ ಈ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಇದೆಲ್ಲ ಹೇಗ್ ಶುರುವಾಯ್ತು, ಯಾಕೆ ಇಲ್ಲಿವರೆಗೆ ಬಂದಿದೆ, ಎಲ್ಲಿವರೆಗೆ ಹೋಗ್ಬೋದು, ಅಂಡ್ ಇದು ಒಳ್ಳೇದಾ ಕೆಟ್ಟದ್ದಾ, ಇದರಿಂದ ರ್ಯಾಪ್ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀಳುತ್ತೆ, ಅಥವಾ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀಳುತ್ತೆ. ಸೊ ಇದ್ರ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಸೊ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಸಪೋರ್ಟ್ ಮಾಡಿದ್ರೆ ನಾನು ಇಂತಹ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ಗಳ ಬಗ್ಗೆ ಮಾತಾಡೋದಕ್ಕಾಗುತ್ತೆ. ಸೊ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ ಅನ್ನ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಇದೆಲ್ಲ ಎಲ್ಲಿಂದ ಶುರುವಾಯ್ತು, ಎಲ್ಲಿವರೆಗೆ ಬಂದಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ 2018ರಲ್ಲಿ ಸೊ ಫಸ್ಟ್ ಇವರಿಬ್ರು ರಾಹುಲ್ ಡಿಟೋ ಆಗ್ಲಿ, ಆಲೋಕೆ ಆಗ್ಲಿ, ರಾಕೇಶ್ ಅಡಿಗ ಆಗ್ಲಿ, ಚಂದನ್ ಶೆಟ್ಟಿ, ಸೊ ಇವರೆಲ್ಲ ಎಲ್ಲಿದ್ರು, ಏನ್ ಮಾಡ್ತಿದ್ರು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಾದ್ರೆ, ಅಂದ್ರೆ ಮುಂಚೆಯಿಂದ ಒಂದು ಅರ್ಬನ್ ಲ್ಯಾಡ್ಸ್ ಅನ್ನೋ ಒಂದು ಬ್ಯಾಂಡ್ ಇತ್ತು, ಮ್ಯೂಸಿಕ್ ಬ್ಯಾಂಡ್ ಇತ್ತು. ಸೊ ಇವ್ರು ಏನ್ ಮಾಡೋರು 2008, 9, 10 ಆಗಿನ ಟೈಮ್ ಅಲ್ಲಿನೇ ಪಾಪ ತುಂಬಾ ಕಷ್ಟ ಪಟ್ಕೊಂಡೇ ಬಂದಿದ್ದಾರೆ. ಇಬ್ರು ಕೂಡ ಅಷ್ಟು ಈಸಿಯಾಗಿ ಬಂದಿಲ್ಲ. ವೈ ಬಿಕಾಸ್ ನಾವಿಲ್ಲಿ ಕುತ್ಕೊಂಡು ಆರಾಮಾಗಿ ಬೈಕೊಂಡ್ಬಿಡ್ಬೋದು. ಇಬ್ರದ್ದು ಹಾಗೆ ಮಾತಾಡ್ತಿದ್ದಾರೆ, ಹೀಗ್ ಮಾತಾಡ್ತಿದ್ದಾರೆ, ಹೀಗ್ ಬೈಕೊಳ್ತಿದ್ದಾರೆ ಅಂತ. ಸೊ ಅಷ್ಟು ಈಸಿ ಇಲ್ಲ. ಇಬ್ರು ಕೂಡ ಒಂದ್ ಒಳ್ಳೆ ಜರ್ನಿನ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟು ವರ್ಷದಿಂದ ಕಷ್ಟ ಕೂಡ ಪಟ್ಕೊಂಡ್ ಬಂದಿದ್ದಾರೆ. ಒಂದಿಷ್ಟು ವರ್ಷ ಆದ್ಮೇಲೆ ಅವ್ರ ನಡುವೆ ಫ್ರೆಂಡ್ಶಿಪ್ ಅದೇ ರೀತಿ ಇದೆ, ಅದೇ ರೀತಿ ನಡೀತಾ ಇತ್ತು. ಒಂದಿಷ್ಟು ವರ್ಷಗಳನ್ನ ಫ್ರೆಂಡ್ಶಿಪ್ ನ ಕ್ಯಾರಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಒಂದು ಟೈಮ್ ಅಲ್ಲಿ ಇವ್ರು ಏನ್ ಮಾಡಿದ್ದಾರೆ, ಚಂದನ್ ಶೆಟ್ಟಿ 2017, 16, 18 ಈ ಟೈಮ್ ಅಲ್ಲಿ ಚಂದನ್ ಶೆಟ್ಟಿ ಅವರ ಒಂದು ಸೌಂಡ್ ಜಾಸ್ತಿ ಇತ್ತು. ಅಂದ್ರೆ ಅವರೊಂದು ಪಾರ್ಟಿ ಸಾಂಗ್ ಗಳನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬರ್ತಾ ಇದ್ರು. ಒಂದೊಳ್ಳೆ ರೀಚ್ ಇತ್ತು. ಅಂಡ್ ಮೇನ್ಲಿ ಅವರು ಬಿಗ್ ಬಾಸ್ಗೂ ಕೂಡ ರೀಚ್ ಆಗಿದ್ರು. ಬಿಗ್ ಬಾಸ್ ಅಲ್ಲಿ ಹೋಗಿ ಗೆದ್ದಿದ್ರು ಕೂಡ. ಸೊ ಬಿಗ್ ಬಾಸ್ ಅನ್ನು ಕೂಡ ಗೆದ್ದಿದ್ರು. ಸೊ ಈ ಒಂದು ಟೈಮ್ ಅಲ್ಲಿ ಆರ್ಟಿಸ್ಟ್ ಗಳಲ್ಲಿ ಇದ್ದೇ ಇರುತ್ತೆ, ಅದು ಒಬ್ರ ನಡುವೆ ಒಬ್ರಲ್ಲಿ ಇದೇ ಇರುತ್ತೆ. ಒಂದು ಸ್ಪೀಡ್ ನೋಡ್ಬೇಕಾದ್ರೆ ಇನ್ನೊಬ್ರು ಸ್ಪೀಡ್ ಜಾಸ್ತಿ ಆದಾಗ ಇನ್ನೊಬ್ರೆಲ್ಲ ಒಂದ್ ಕಡೆ ಅದನ್ನ ಒಂದು ಸ್ಲೋ ಮಾಡೋಂಥದ್ದಾಗ್ಲಿ, ಒಂದು ಹಂಸ ಹಾಕುವಂತ ಕೆಲಸನ ಮಾಡ್ತಾರೆ. ಸೊ ಆ ಟೈಮ್ ಅಲ್ಲಿ ಚಂದನ್ ಶೆಟ್ಟಿ ವಿರುದ್ಧ ಆಲೋಕೆ ಮತ್ತೆ ರಾಹುಲ್ ಡಿಟೋ ಇಬ್ರು ಸೇರಿ ಒಂದು ಸಾಂಗ್ ಅನ್ನ ಮಾಡ್ತಾರೆ, ನಂಗನ್ಸಿದ್ದು ಅಂತ. ಸೊ 2018ರಲ್ಲಿ ಆ ಸಾಂಗ್ ಅನ್ನ ಆಲೋಕೆ ಅವರು ಪ್ರೊಡ್ಯೂಸ್ ಮಾಡಿರ್ತಾರೆ. ಮತ್ತೆ ಆಲೋಕೆ ಪ್ರೊಡಕ್ಷನ್ಸ್ ಅಲ್ಲಿನೇ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿನೇ ಅವರು ಅದನ್ನ ಅಪ್ಲೋಡ್ ಮಾಡ್ಕೊಂಡಿರ್ತಾರೆ. ಸೊ ಈ ಕಡೆ ಬಟ್ ಆ ಸಾಂಗ್ ಅನ್ನ ಬರ್ದಿರೋಂಥದ್ದಾಗ್ಲಿ, ಪರ್ಫಾರ್ಮೆನ್ಸ್ ನ ಮಾಡಿರೋಂಥದ್ದಾಗ್ಲಿ, ವೋಕಲ್ಸ್ ನ ಕೊಟ್ಟಿರೋದಾಗ್ಲಿ, ಅದೆಲ್ಲವೂ ರಾಹುಲ್ ಡಿಟೋ. ಸೊ ಇಬ್ಬರ ಒಂದು ಕೊಲಾಬ್ರೇಷನ್ ಇಂದ ಒಂದೊಂದು ಸಾಂಗ್ ಆಗಿರುತ್ತೆ. ಅದು ಯಾರ ವಿರುದ್ಧ ಡಿಸ್ ಮಾಡೋದಕ್ಕೆ, ಚಂದನ್ ಶೆಟ್ಟಿ ವಿರುದ್ಧ ಡಿಸ್ ಮಾಡೋದಕ್ಕೆ. ಸೊ ಡಿಸ್ ರ್ಯಾಪ್ ಬಗ್ಗೆ ತಿಳಿಸ್ಕೊಡೋಂಥದ್ದಾದ್ರೆ, ಡಿಸ್ ರ್ಯಾಪ್ ಅನ್ನೋದಂತ ಒಂದು ಕಲ್ಚರ್. ಅದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಒಂದು ಕಲ್ಚರ್ ಅಂತಲ್ಲ, ಅದು ರ್ಯಾಪ್ ಇಂಡಸ್ಟ್ರಿಯಲ್ಲಿ ಇರುವಂತಹ ಒಂದು ಕಲ್ಚರ್, ಮ್ಯೂಸಿಕ್ ಇಂಡಸ್ಟ್ರಿ ಇರುವಂತಹ ಒಂದು ಕಲ್ಚರ್. ಇಲ್ಲೇ ಅಂತಲ್ಲ, ಇಂಡಿಯಾದಲ್ಲೇ ಆಗ್ಲಿ ಆ ಕಲ್ಚರ್ ಇದೆ. ಇಂಡಿಯನ್ ಮ್ಯೂಸಿಕ್ ಏನ್ ಇಂಡಸ್ಟ್ರೀಸ್ಗಳು ಇದಾವೆ, ಬಾಲಿವುಡ್ ಆಗ್ಲಿ, ಪಂಜಾಬಿ ಆಗ್ಲಿ, ಅಲ್ಲೂ ಸಮೇತ ಆ ಕಲ್ಚರ್ ಇದೆ. ಈವನ್ ಹಾಲಿವುಡ್ ಅಲ್ಲೂ ಸಮೇತ ಆ ಕಲ್ಚರ್ ಇದೆ. ವರ್ಲ್ಡ್ ವೈಡ್ ಆ ಒಂದು ಡಿಸ್ ರ್ಯಾಪ್ ಅನ್ನುವಂತ ಒಂದು ಕಲ್ಚರ್ ಇದೆ. ಸೊ ಏನಪ್ಪಾ ಈ ಕಲ್ಚರ್ ಅನ್ನಂತ ನೋಡುವಂತದಾದ್ರೆ, ಈ ಕಲ್ಚರ್ ಬಂದ್ಬಿಟ್ಟು ಒಬ್ಬ ಆರ್ಟಿಸ್ಟ್ ಮತ್ತೊಬ್ಬ ಆರ್ಟಿಸ್ಟ್ ನ ಒಂಥರ ಟ್ರೋಲ್ ಮಾಡೋದನ್ನ, ಟ್ರೋಲ್ ಅಂತಾನು ಹೇಳಕ್ ಬರೋದಿಲ್ಲ, ಒಂದು ಜಸ್ಟ್ ಕೌಂಟ್ರ್ ಮಾಡೋವಂಥದ್ದು. ಅದು ಬೈಯೋಂಥದ್ದಾಗ್ಲಿ, ಅವ್ರ ನಡುವೆ ಇರುವಂತಹ ಒಂದು ದ್ವೇಷ ಆಗ್ಲಿ, ಅಥವಾ ಅವ್ರ ನಡುವೆ ಇರುವಂತಹ ಒಂದು ಕಾಂಪಿಟೇಷನ್ ಆಗ್ಲಿ, ಅದನ್ನ ವ್ಯಕ್ತಪಡಿಸೋದು. ಸೊ ಸೊ ಲೋಕಲ್ ಆಗಿ ಹೇಳ್ಬೋದಂದ್ರೆ ಬೈಕೊಳ್ಳೋಂಥದ್ದು ಅಂತಾನು ಹೇಳ್ಬೋದು. ಯಾಕಂದ್ರೆ ಬೈಕೊಳ್ಳೋದನ್ನ ಮಾಡ್ತಾರೆ ಇವರು ಈ ರ್ಯಾಪ್ ಸಾಂಗ್ ಗಳಲ್ಲಿ ಏನ್ ಮಾಡ್ತಾರಲ್ಲ, ಡಿಸ್ ರ್ಯಾಪ್ ಅನ್ನ. ಸೊ ಡಿಸ್ ರ್ಯಾಪ್ ಅಲ್ಲಿ ಅವರು ಬೈಕೊಳ್ಳುವಂತಹ ಪದಗಳನ್ನ ಬಳಸ್ತಾರೆ. ಈ ಸಾಂಗ್ ಗಳಲ್ಲೂ ಅವ್ರು ಬಳಸಿದಾರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾದಂತಹ ಒಂದು ಕಲ್ಚರ್ ಅದು ಮುಂಚೆಯಿಂದಾನು ಇದೆ. ಈ ಕಲ್ಚರ್ ಅನ್ನ ಇವರು 2018ರಲ್ಲಿ ನಮ್ಮ ಒಂದು ಕನ್ನಡ ಸಾಂಗ್ ಗಳಲ್ಲಿ, ಕನ್ನಡ ರ್ಯಾಪ್ ಗಳಲ್ಲಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿಕೊಂಡು ಚಂದನ್ ಶೆಟ್ಟಿನ ರ್ಯಾಪ್ ಡಿಸ್ ಮಾಡಿದ್ರು. ಸೊ ಚಂದನ್ ಶೆಟ್ಟಿಗೆ ಡಿಸ್ ಮಾಡಿದ್ದು ವರ್ಕೌಟ್ ಆಗ್ಲಿಲ್ಲ, ಬಿಕಾಸ್ ಆಫ್ ದ ಫೇಮ್ ಆಫ್ ಚಂದನ್ ಶೆಟ್ಟಿ. ಯಾಕಂದ್ರೆ ಚಂದನ್ ಶೆಟ್ಟಿ ರೀಚು ಅಷ್ಟ್ರ ಮಟ್ಟಿಗೆ ಅವತ್ತಿಗೆ ಅಷ್ಟ್ರ ಮಟ್ಟಿಗೆ ಇತ್ತು. ಯಾಕಂದ್ರೆ ಅವರ ಸಾಂಗ್ಗಳೆಲ್ಲವೂ ಹಿಟ್ ಆಗ್ತಾ ಇದ್ವು, ಪಾರ್ಟಿ ಸಾಂಗ್ಗಳೆಲ್ಲ ಹಿಟ್ ಆಗ್ತಾ ಇದ್ವು. ಬಿಗ್ ಬಾಸ್ ಕೂಡ ಅವ್ರಿಗೆ ಗೆದ್ದಿದ್ರು. ಸೊ ಆಲ್ಮೋಸ್ಟ್ ಆಲ್ ಅವ್ರ ಕಡೆ ಜನ ಅವ್ರ ಪರ ಇದ್ರು, ಅಂದ್ರೆ ಫ್ಯಾನ್ಸ್ ಅವ್ರ ಕಡೆ ಇದ್ರು, ಜನ ಅವ್ರ ಸಾಂಗ್ ಅನ್ನ ಕೇಳೋಂತರಿದ್ರು, ಅವ್ರ ಕಡೆ ನಿಂತ್ಕೊಳ್ಳೋರು ಜಾಸ್ತಿ ಇದ್ರು. ಸೊ ಈ ಒಂದು ಡಿಸ್ ರ್ಯಾಪ್ ಅಷ್ಟು ವರ್ಕೌಟ್ ಆಗ್ಲಿಲ್ಲ. ಸೊ ಇದಕ್ಕೆ ರಾಹುಲ್ ಡಿಟೋ ಅವ್ರಿಗೆ ಅಪೋಸ್ ಆಯ್ತು. ಸೊ ರಾಹುಲ್ ಡಿಟೋಗೆ ಜನ ಬಯಕ್ ಶುರು ಮಾಡಿದ್ರು. ರ್ಯಾಪರ್ಸೇ ಅವ್ರ ವಿರುದ್ಧ ಸಾಂಗ್ ಗಳನ್ನ ಮಾಡ್ಕೊಂಡು ಬೈಯೋದಕ್ಕೆ ಶುರು ಮಾಡಿದ್ರು. ಸೊ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇದೆಲ್ಲ ಬೇಕಿತ್ತ ಅನ್ನೋ ಮಟ್ಟಕ್ಕೆ ರಾಹುಲ್ ಡಿಟೋ ಅವ್ರಿಗಾದ್ರಾಗ್ಲಿ ಅಥವಾ ಆಲೋಕೆ ಅವ್ರಿಗಾಗ್ಲಿ ಅಂತ ಒಂದು ಸಿಚುವೇಶನ್ ಹೋಗೋ ತರ ಅದೇ ಒಂದು ಉಲ್ಟಾ ಆಗ್ಬಿಡ್ತು, ಬ್ಯಾಕ್ ಫೈರ್ ಆಗೋಯ್ತು ಇಬ್ರಿಗೂ. ಸೊ ಈ ಬ್ಯಾಕ್ ಫೈರ್ ಆಗಿದ್ದ ಟೈಮ್ ಅಲ್ಲಿ ರಾಹುಲ್ ಡಿಟೋ ಮತ್ತೆ ಆಲೋಕೆ, ಬಟ್ ಇಲ್ಲಿ ಆಲೋಕೆ ಚಂದನ್ ಶೆಟ್ಟಿ ಜೊತೆ ಮತ್ತೆ ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಚಂದನ್ ಶೆಟ್ಟಿ ಜೊತೆ ಅವರು ಚೆನ್ನಾಗಿರೋದಕ್ಕೆ ಶುರು ಮಾಡ್ತಾರೆ. ಸೊ ಚಂದನ್ ಶೆಟ್ಟಿ ಜೊತೆ ಚೆನ್ನಾಗಿರೋದು ರಾಹುಲ್ ಡಿಟೋಗೆ ಇಷ್ಟ ಆಗಲ್ಲ. ಅಂದ್ರೆ ಆಬ್ವಿಯಸ್ಲಿ ಅಲ್ವಾ, ಈಗ ಅವನ್ ವಿರುದ್ಧ ನೀನ್ ಡಿಸ್ ಮಾಡು, ಅವನ್ ವಿರುದ್ಧ ನೀನ್ ರ್ಯಾಪ್ ಮಾಡು, ಸಾಂಗ್ ಮಾಡು ಅಂತ ಹೇಳಿ ನಾನ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ ವ್ಯಕ್ತಿ
ಎಲ್ಲ ಮುಗಿದ ಮೇಲೆ ಹೋಗಿ ಯಾವ ವ್ಯಕ್ತಿ ವಿರುದ್ಧ ನಾನು ಡಿಸ್ ಮಾಡೋದಕ್ಕೆ ಹೇಳಿದ್ದೆ ಅದೇ ವ್ಯಕ್ತಿ ಹತ್ರ ಹೋಗಿ ಅವನು ಜೊತೆಲಿ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿಗೆ ಅದು ತಪ್ಪು ಅನ್ಸುತ್ತೆ, ಉರಿಯುತ್ತೆ ಫಸ್ಟ್ ಆಫ್ ಆಲ್. ಸೊ ಅದೇ ರೀತಿ ಒಂದು ಉರಿ ನಮ್ಮ ರಾಹುಲ್ ಡಿಟೋ ಅವರಿಗೆ ಆಯ್ತು. ಸೊ ರಾಹುಲ್ ಡಿಟೋ ಅದನ್ನ ಓಕೆ ನಾನು ಡಿಸ್ ಮೂಲಕನೇ ನಾನು ನಿಮಗೆ ಮತ್ತೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಏನ್ ಮಾಡಿದ್ರು, ನಂಗನ್ಸಿದ್ದು 2 ಸಾಂಗ್ ಅನ್ನ ಮಾಡಿದ್ರು. ಸೊ ಯಾವಾಗ ಆಲೋಕೆ ಚಂದನ್ ಶೆಟ್ಟಿ ಜೊತೆ ಯಾವಾಗ ಅವರ ಫ್ರೆಂಡ್ಶಿಪ್ ಜಾಸ್ತಿ ಆಗ್ತಾ ಬಂತು, ಅವರೊಂದು ಕ್ಲೋಸ್ನೆಸ್ ಜಾಸ್ತಿ ಆಗ್ತಾ ಬಂತು, ಆಗ ರಾಹುಲ್ ಡಿಟೋ ಆಲೋಕೆ ವಿರುದ್ಧನೇ ನಂಗನ್ಸಿದ್ದು 1 ಅಲ್ಲಿ ಅವರು ಚಂದನ್ ಶೆಟ್ಟಿನ ಡಿಸ್ ಮಾಡಿದ್ರು. ಸೊ ಇಲ್ಲಿ ನಂಗನ್ಸಿದ್ದು 2 ಅಲ್ಲಿ ಅವರು ಆಲೋಕೆನೆ ಡಿಸ್ ಮಾಡಿದ್ರು. ಸೊ ಆಲೋಕೆ ವಿರುದ್ಧನೇ ಇರೋ ಕೆಲವು ಫ್ಯಾಕ್ಟ್ಸ್ ಅನ್ನ ಅವರು ಅದರಲ್ಲಿ ಬಿಟ್ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿಲ್ಲ, ಬೇರೆ ಬೇರೆ ಅವ್ರ ನಡುವೆ ನಡೆದಂತ ಒಂದು ವಿಷಯಗಳನ್ನ ಅವರು ಆ ಒಂದು ಡಿಸ್ ರ್ಯಾಪ್ ಅಲ್ಲಿ ತಿಳಿಸ್ಕೊಟ್ಟಿದ್ರು ಜನಗಳಿಗೆ. ಬಟ್ ಇದಕ್ಕೆ ಆಲೋಕೆ ಕೂಡ ಸುಮ್ಮನಿರ್ಲಿಲ್ಲ. ಆಲೋಕೆ ಕೂಡ ಅದಕ್ಕೆ ಕೌಂಟರ್ ಆಗಿ ಮತ್ತೊಂದು ಸಾಂಗ್ ಅನ್ನ ಮಾಡಿದ್ರು, ಡೋಂಟ್ ವರಿ ಚಿನ್ನ ಅಂತ ಮಾಡಿದ್ರು. ಅಂಡ್ ಅವರು ಕೆಲವು ಪೋಸ್ಟ್ ಗಳನ್ನ ಕೂಡ ಹಾಕೊಂಡಿದ್ರು, ಡಿಸ್ ಕಲ್ಚರ್ ಒಳ್ಳೇದಲ್ಲ, ಒಬ್ರನ್ನೊಬ್ರು ಬೈಯೋದು ಒಳ್ಳೇದಲ್ಲ. ಸೊ ಎಲ್ಲ ಒಂದ್ ಕಡೆ ಜನಕ್ಕೆ ಅನ್ಸೋದು ಓಕೆ ಆಲೋಕೆ ನ್ಯೂಟ್ರಲ್ ಆಗಿದ್ದಾರೆ, ಬಟ್ ಈ ರಾಹುಲ್ ಡಿಟೋನೆ ಈ ತರ ಮಾಡ್ತಾ ಇರೋದು, ರಾಹುಲ್ ಡಿಟೋನೆ ಈ ತರ ಒಂದು ಪದೇ ಒಂದು ಡಿಸ್ ರ್ಯಾಪ್ ಮಾಡ್ತಿರೋದು, ಈ ತರದೊಂದು ಪದೇ ಬಳಕೆ ಮಾಡಿ ಇದೆಲ್ಲ ಗಿಮಿಕ್ ಇರ್ಬೋದಾ ಅಂದ್ರೆ ಇಲ್ಲಿ ಏನಾಗುತ್ತೆ ಟೈಮ್ಸ್ ನಮ್ಮ ಜನಗಳಲ್ಲಿ ನಾವು ಎಮೋಷನಲಿ ಏನಾಗುತ್ತೆ, ಜಸ್ಟ್ ಒಂದು ಸಾಂಗು ನ್ಯೂಟ್ರಲ್ ಆಗಿ ರಿಲೀಸ್ ಆದ್ರೆ ನಾವು ಎಷ್ಟು ಇಂಟ್ರೆಸ್ಟ್ ತೋರಿಸ್ತೀವೋ, ಬಟ್ ಅದೊಂದು ಕಾಂಟ್ರವರ್ಸಿ ಜೊತೆ ರಿಲೀಸ್ ಆದ್ರೆ ಅದಕ್ಕೆ ನಾವು ಡಬಲ್ ಇಂಟ್ರೆಸ್ಟ್ ತೋರಿಸ್ತೀವಿ. ಸೊ ಈಗ ರಾಹುಲ್ ಡಿಟೋನೆ ನಾನು ಈ ಸಾಂಗ್ ನ ಒಂದು ಆಲ್ಬಮ್ ಸಾಂಗ್ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಇರೋ ಇಂಟ್ರೆಸ್ಟ್ ಗಿಂತ ನಾನು ಈ ಆಲ್ಬಮ್ ಸಾಂಗ್ ನ ಆಲೋಕೆ ವಿರುದ್ಧ ಬಿಡ್ತಾ ಇದ್ದೀನಿ ಅಂತ ಹೇಳಿದಾಗ ಬರುವಂತ ನಮ್ಮಲ್ಲಿ ಇರುವಂತ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಈ ಕಾರಣಕ್ಕೆ ಏನಾದ್ರು ಗಿಮಿಕ ಈ ತರದೆಲ್ಲ ಒಂದಿಷ್ಟು ಪ್ರಶ್ನೆಗಳು ಹರಿದಾಡ್ತಾ ಇದ್ವು. ಸೊ ಅಲ್ಲಿ ಆಲೋಕೆ ಅವರು ಡೋಂಟ್ ವರಿ ಚಿನ್ನ ಅಂತ ಒಂದು ಸಾಂಗ್ ಅನ್ನ ಮಾಡಿದ್ರು. ಸೊ ಅದರಲ್ಲಿ ಅಗೇನ್ ಅವರು ಒಂದು ಆಲ್ಬಮ್ ಸಾಂಗ್ ಅನ್ನೇ ರಿಲೀಸ್ ಮಾಡಿದ್ರು. ಬಟ್ ಈ ಸಾಂಗಿಗೂ ಕೂಡ ರಾಹುಲ್ ಡಿಟೋ ಡಿಸ್ ಅನ್ನ ಮಾಡ್ತಾರೆ, ಪ್ಲೀಸ್ ವರಿ ಚಿನ್ನ ಅಂತೇಳಿ ಮತ್ತೊಂದು ಡಿಸ್ ರ್ಯಾಪ್ ಅನ್ನ ಅವರು ಸಾಂಗ್ ಅನ್ನ ರಿಲೀಸ್ ಮಾಡ್ತಾರೆ. ಸೊ ಈ ರೀತಿ ಇಬ್ಬರದು ನಡೀತಾನೆ ಇರುತ್ತೆ. ಸೊ ಅದಾದ್ಮೇಲೆ ಅವರು ಮತ್ತೊಂದು ಸಾಂಗ್ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋಂತ ಒಂದು ಸಾಂಗ್ ಅನ್ನ ಮಾಡ್ತಾರೆ, ಅದನ್ನ ತಗೊಂಡು ಇವ್ರು ಇನ್ನೊಂದು ಸಾಂಗ್ ಅನ್ನ ಮಾಡ್ತಾರೆ. ಸೊ ಮತ್ತೆ ಈಗ ರೀಸೆಂಟ್ ಆಗಿ ಆಲೋಕೆ ಅವರು ನಾನು ಅವತ್ ಹಂಗೆ ನಾನು ಇವತ್ ಹಿಂಗೆ ಅಂತ ಹೇಳಿ ಅವತ್ತಿವತ್ತು ಅನ್ನುವಂತ ಒಂದು ರ್ಯಾಪ್ ಸಾಂಗ್ ಅನ್ನ ಮತ್ತೆ ರಿಲೀಸ್ ಮಾಡಿದ್ದಾರೆ, ಒಂದು ಆಲ್ಬಮ್ ಸಾಂಗ್ ಅನ್ನ. ಸೊ ರಾಹುಲ್ ಡಿಟೋ ಅದಕ್ಕೆ ಮತ್ತೊಂದು ಕೌಂಟರ್ ಸಾಂಗ್ ಅನ್ನ ರಿಲೀಸ್ ಮಾಡಿದ್ದಾರೆ, ತಿಥಿ ಅಂತೇಳಿ. ಅಂದ್ರೆ ಇಲ್ಲಿ ಅವರು ಆಲೋಕೆ ತಿಥಿ ಮಾಡ್ತಾ ಇದ್ದಾರೆ ಈ ಸಾಂಗ್ ಅಲ್ಲಿ. ಸೊ ಲಿರಿಕ್ಸ್ ಕೂಡ ಅದೇ ತರಾನೇ ಇದೆ, ಅವ್ರು ಮಾತಾಡಿರುವಂತಹ ಪದ ಬಳಕೆಗಳಾಗ್ಲಿ, ಅವರು ಹಾಡಿರುವಂತಹ ಒಂದು ಹಾಡಲ್ಲಿ ಕಂಪ್ಲೀಟ್ಲಿ ಅದೇನೆ ಇರೋದು. ಸೊ ಇಬ್ರು ಟಗ್ ಆಫ್ ನಡೀತಾನೆ ಇದೆ, ಇಬ್ರು ನಡುವೆ ಇರುವಂತಹ ಒಂದು ಕಾಂಟ್ರವರ್ಸಿ ಇಯರ್ಸ್ ವರ್ಗೂ ನಡೀತಾ ಇದೆ. ಅಂಡ್ ಜಸ್ಟ್ ಸಾಂಗ್ಸ್ ಅಲ್ಲಿನೇ ಅವ್ರು ಮಾಡೋದಿಲ್ಲ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಸ್ಟೋರೀಸ್ ಗಳಲ್ಲಿ ಆ ಸ್ಟೇಟಸ್ ಗಳಲ್ಲಿ ಪೋಸ್ಟ್ ಗಳಲ್ಲಿ ಕೂಡ ಅವರು ಫೈಟ್ ಅನ್ನ ಮಾಡ್ತಾನೆ ಇರ್ತಾರೆ. ಇವರೊಂದು ಕೌಂಟರ್ ಪೋಸ್ಟ್ ಅನ್ನ ಹಾಕಿದ್ರೆ ಅವರೊಂದು ಕೌಂಟರ್ ಸ್ಟೋರೀಸ್ ನ ಹಾಕ್ತಾರೆ, ಅವ್ರ ಸ್ಟೋರೀಸ್ಗೆ ಇವ್ರು ಮತ್ತೊಂದು ಕೌಂಟರ್ ನ ಕೊಟ್ರೆ ಇದು ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಸೊ ಈ ರೀತಿ ನಡೀತಾ ಇರುವಂತದ್ದು ಎಷ್ಟು ಸರಿ ಇದೆ, ಯಾರು ಸರಿ ಇದ್ದಾರೆ, ಯಾರ ತಪ್ಪಿದೆ ಅನ್ನೋದ್ರ ಬಗ್ಗೆ ನಾವು ಹೇಳೋಕೆ ಬರೋದಿಲ್ಲ. ಬಿಕಾಸ್ ಇಲ್ಲಿ ನಾನ್ ಸುಮ್ನಾದ್ರೆ ನೀನ್ ಸುಮ್ನಾಗ್ತಿಲ್ಲ, ನೀನ್ ಸುಮ್ನಾದ್ರೆ ನಾನ್ ಸುಮ್ನಾಗಲ್ಲ ಅನ್ನೋಂತ ಒಂದು ಸಿನಾರಿಯೋ ಕೂಡ ಇದೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಆಲೋಕೆ ಅವರಿಗೆ ಆ ರೀತಿ ಮಾಡಿರುವಂತದ್ದು ಕೂಡ ರಾಹುಲ್ ಡಿಟೋ ಅವರಿಗೆ ತಪ್ಪಂತ ಅನ್ಸಿದೆ. ಅಂಡ್ ಅದ್ರ ಮೇಲೆ ರಾಹುಲ್ ಡಿಟೋ ಅವರು ಕೂಡ ಏನ್ ಸುಮ್ನೆ ಕೂತಿಲ್ಲ, ಅವರು ಸಮೇತ ಸರಿಯಾಗಿ ಅವರು ಡಿಸ್ ಅನ್ನ ಮಾಡ್ತಾನೆ ಉತ್ತರಗಳನ್ನ ಕೊಡ್ತಾ ಬರ್ತಿದ್ದಾರೆ. ಸೊ ಇಬ್ಬರ ನಡುವೆ ಇರುವಂತ ಒಂದು ಕಾಂಪಿಟೇಷನ್ ನಡೀತಾನೆ ಇದೆ. ಸೊ ಇಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅಂತಾನೂ ಇಲ್ಲ. ಈ ಕಡೆ ಆಲೋಕೆ ಅವರ ಸಾಂಗ್ ಗಳನ್ನ ನೋಡುವಂತದಾದ್ರೆ ಒಳ್ಳೆ ಸಾಂಗ್ ಗಳ ಒಂದು ಮೋಟಿವೇಶನಲ್ ಸಾಂಗ್ ಗಳನ್ನ ಕೊಡ್ತಾ ಇರ್ತಾರೆ, ಅವ್ರ ವೈಬ್ಸ್ ಇದೆ ಅವ್ರ ಸಾಂಗ್ ಗಳಲ್ಲಿ. ಯಾವಾಗ್ಲೂ ಜನಗಳಿಗೆ ಒಂದು ಸೋಲಲ್ಲಿ ಇರೋರ್ಗಾಗ್ಲಿ ಅಥವಾ ಒಂದು ಬೇಜಾರಲ್ಲಿ ಇರೋರ್ಗಾಗ್ಲಿ ಅವ್ರಿಗೆಲ್ರಿಗೂ ಒಂದೊಳ್ಳೆ ಎನರ್ಜಿ ಕೊಡುವಂತ ಸಾಂಗ್ ಅನ್ನ ಯಾವಾಗ್ಲೂ ಆಲೋಕೆ ಅವರು ಮಾಡ್ತಾ ಬಂದಿದ್ದಾರೆ. ಬಟ್ ಈ ಕಡೆ ರಾಹುಲ್ ಡಿಟೋ ಅವರು ಕೂಡ ಏನ್ ಕಡಿಮೆ ಇಲ್ಲ, ಅವರ ಪದ ಬಳಕೆ ಎಲ್ಲ ಬುಲೆಟ್ ಆಗಿರುತ್ತೆ, ಎಲ್ಲ ಫೈರ್ ತರ ಇರುತ್ತೆ. ಒಂದೊಂದು ಪದ ಬಳಕೆಗೆ ಅದಕ್ಕೆ ಒಂದು ರೈಮಿಂಗ್ ಗಳನ್ನಾಗ್ಲಿ ಆ ರೈಮಿಂಗ್ ಗಳ ಕ್ಲೋಸಿಂಗ್ ಆಗ್ಲಿ ಎಲ್ಲವೂ ಅಲ್ಟಿಮೇಟ್ ಆಗಿರುತ್ತೆ. ಸೊ ಸಾಂಗ್ ಆಗ್ಲಿ ಇಬ್ಬರ ಸಾಂಗ್ ಗಳ ಒಂದು ಕ್ವಾಲಿಟಿ ಸಖತ್ತಾಗಿರುತ್ತೆ, ಮ್ಯೂಸಿಕ್ ಗಳು ಸಖತ್ತಾಗಿರುತ್ತೆ. ಇಬ್ರು ಒಂದು ಒಳ್ಳೆ ಟಫ್ ಕಂಪ್ಲೇಟರ್ಸ್ ಅಂತಾನೆ ಹೇಳ್ಬೋದು. ಇಬ್ಬರದು ಒಳ್ಳೆ ಒಂದು ಚಾಲೆಂಜಿಂಗ್ ವಿಡಿಯೋಸ್ ಗಳೇ ಬರ್ತಾ ಇರುತ್ತೆ. ಬಟ್ ಇದೆಲ್ಲ ಎಷ್ಟು ಒಳ್ಳೇದು, ಇಬ್ರು ಇಂಡಿವಿಜುವಲ್ ಆಗಿ ಈ ರೀತಿ ಕಾಲ್ ಹೇಳ್ಕೊಳ್ಳೋದಕ್ಕಿಂತ ಇಬ್ರು ಕೊಲಾಬರೇಟಿವ್ ಆಗಿ ಕನ್ನಡ ರ್ಯಾಪ್ ಇಂಡಸ್ಟ್ರಿನ ಬೆಳೆಸಬಹುದಲ್ವಾ. ಸೊ ಈಗ ಕನ್ನಡ ರ್ಯಾಪ್ ಇಂಡಸ್ಟ್ರಿಲಿ ನೋಡುವಂತದ್ದಾದ್ರೆ ಇರೋದೇ ಬೆರಳಿಕೆ ಅಷ್ಟು ಇರುವಂತಹ ಆರ್ಟಿಸ್ಟ್ಗಳು, ಅದರಲ್ಲೂ ಹೆಸರು ಮಾಡಿರುವಂತಂದ್ರೆ ಇವರೇನೆ, ಚಂದನ್ ಶೆಟ್ಟಿ ಆಗ್ಲಿ, ಆಲೋಕೆ ಆಗ್ಲಿ, ರಾಹುಲ್ ಡಿಟೋ ಆಗ್ಲಿ, ಎಂಸು ಬಿಜ್ಜೋ ಆಗ್ಲಿ, ಸೊ ಅಂಡ್ ಚಿರಾಯು ಅವರು ಕೂಡ ಒಂದು ಒಳ್ಳೊಳ್ಳೆ ಸಾಂಗ್ಗಳನ್ನೇ ಮಾಡ್ತಾ ಇರ್ತಾರೆ, ಅವಾಗ ಬರ್ತಾರೆ ಬುಲೆಟ್ ತರ ಬರ್ತಾ ಇರ್ತಾರೆ. ಸೊ ಇದೆಲ್ಲವೂ ಎಷ್ಟು ಸರಿ ಎಷ್ಟು ತಪ್ಪು, ಎಲ್ಲರೂ ಸೇರಿ ವರ್ಕ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲರೂ ಸೇರಿ ವರ್ಕ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರಿ
ಕನ್ನಡ ರ್ಯಾಪ್ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ ಇನ್ನೊಂದಿಷ್ಟು ಸದ್ದನ್ನ ಮಾಡೋದಕ್ಕಾಗುತ್ತೆ. ಇಂಡಿಯಾದಲ್ಲಂತೂ 100% ಸದ್ದನ್ನ ಮಾಡಬಹುದು. ಬಟ್ ಎಲ್ಲೋ ಒಂದ್ ಕಡೆ ಇವ್ರುಗಳು ಸಮೇತ ಇದನ್ನು ಅಡ್ವಾಂಟೇಜಸ್ ಆಗಿ ತಗೋಬಹುದು. ಯಾಕಂದ್ರೆ ನಾನು ಈಗ ಜಸ್ಟ್ ತಿಳಿಸ್ಕೊಟ್ಟೆ, ನಾರ್ಮಲ್ ಆಗಿ ನ್ಯೂಟ್ರಲ್ ಆಗಿ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಇರೋ ಇಂಟ್ರೆಸ್ಟ್ ಗಿಂತ ಕಾಂಟ್ರವರ್ಸಿ ಜೊತೆ ಒಂದು ಸಾಂಗ್ ಬರ್ತಾ ಇದೆ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಸೊ ಈ ರೀಸನ್ ಇಂದ ಇವರು ಇದು ಕೂಡ ಬೆನಿಫಿಟ್ ಆಗೇನೆ ತಗೋಬಹುದು, ಅಥವಾ ಎಲ್ಲರೂ ಸೇರಿ ವರ್ಕ್ ಮಾಡಿದಾಗ ಅದು ಕೂಡ ಬೆನಿಫಿಟ್ ಆಗೇ ತಗೋಬಹುದು. ಸೊ ಈ ಇಬ್ರು ನಡುವೆಯಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋಂಥ ಒಂದು ಡಿಬೇಟ್ ಯಾವಾಗ್ಲೂ ನಡೀತಾನೆ ಇರುತ್ತೆ. ಸೊ ಈ ಡಿಬೇಟ್ ಬಗ್ಗೆ ನಿಮ್ಮ ಆನ್ಸರ್ ಏನಿರುತ್ತೆ? ಯಾರು ಸರಿ ಇದಾರೆ, ಯಾರು ತಪ್ಪಿದೆ, ಯಾರು ಕರೆಕ್ಟ್ ಇದಾರೆ, ಯಾರು ತಪ್ಪು ಮಾಡಿದ್ರು, ಅಂಡ್ ಯಾರ ಸಾಂಗ್ಗಳು ನಿಮಗ್ ಜಾಸ್ತಿ ಇಷ್ಟ, ನೀವು ಯಾರ ಕಡೆ ನಿಲ್ತೀರಾ, ಯಾರಿಗೆ ನಿಮ್ಮ ಸಪೋರ್ಟ್ ಇರುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪರ್ಸನಲ್ ಒಪಿನಿಯನ್ ಅಂತ ಬಂದ್ರೆ ಇಬ್ರು ಕೂಡ ಸೂಪರ್. ಇಬ್ರು ಕೂಡ ಅವ್ರವ್ರ ದಾರಿಲಿ ಅವ್ರವ್ರದ್ದು ಒಂದು ಯೂನಿಕ್ ಸ್ಟೈಲ್ ಇದೆ, ಅವ್ರವ್ರದ್ದು ಯೂನಿಕ್ ಒಂದು ವೇ ಇದೆ. ಇಬ್ರು ಕೂಡ ಅಲ್ಟಿಮೇಟ್ ಸಾಂಗ್ ಗಳನ್ನ ಮಾಡ್ತಾರೆ. ಸೊ ಇವರಿಬ್ರಲ್ಲಿ ನಿಮ್ಮ ಫೇವರೇಟ್ ಯಾರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ, ಇನ್ನಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.